ಸರು, ಇವನ್ ಎಂತವನು ಅಂತ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಇಲ್ಲ ಅಂದಿದ್ರೆ ಇವನ್ನ ನಂಬಿ ಇನ್ನೂ ಅದೇನೇ ಅನಾಹುತಗಳಾಗ್ತಿತ್ತೋ ಏನೋ. ಮೊದ್ಲೇ ಗೊತ್ತಾಗಿದ್ದು ಒಳ್ಳೇದಾಯ್ತು. ಪಾಪಿ, ಸರು ಅಣ್ಣ ಆದ್ರೆ ನನಗೂ ಅಣ್ಣನ್ ತರ ಅಂತ ಹೇಳಿದ್ಯಲ್ಲೋ, ಹೋಗಿ ಹೋಗಿ ನಿನ್ ಸೇವೆ ಮಾಡ್ಬಿಟ್ಟಲ್ಲ. ಅಸಹ್ಯ ಆಗ್ತಿದೆ ನನಗೆ. ನಾನು ಏನೇನೋ ಮಾಡಬೇಕು ಅಂತ ಬಂದೆ, ಆದ್ರೆ ಏನೇನೋ ಆಯ್ತಲ್ಲ. ಲೈಫೇ ಇಷ್ಟು, ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಏನೂ ಆಗಲ್ಲ. ಅದಕ್ಕೆ ಹೇಳೋದು, ಎಕ್ಸ್ಪೆಕ್ಟೇಷನ್ ಇಸ್ ವೆರಿ ಇಂಜೂರಿಯಸ್ ಅಂತ. ಈ ಸತ್ಯನ ನಾವು ಡೈಜೆಸ್ಟ್ ಮಾಡಿಕೊಂಡ್ರೆ ನಾವು ಎಕ್ಸ್ಪೆಕ್ಟ್ ಮಾಡೋ ಟೈಮಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಿರಾಕಲ್ಸ್ ಆಗುತ್ತೆ. ಇವತ್ತಾಯ್ತಲ್ಲ ಹಾಗೆ. ಇಲ್ಲ, ನಾನು ನಿನಗೊಂದು ಮಾತು ಹೇಳಿದ್ದೆ, ನೆನಪಿದ್ಯಾ? ಕೆಲವರು ಎಲ್ಲ ಟೈಮಲ್ಲೂ ಮೋಸ ಮಾಡ್ತಾರೆ, ಆದರೆ ಎಲ್ಲ ಟೈಮಲ್ಲೂ ಎಲ್ಲರನ್ನೂ ಮೋಸ ಮಾಡೋದಕ್ಕಾಗಲ್ಲ. ಈ ದೇವ ಅವನ ತಂಗಿ ಮುಂದೆ ನಾಟಕ ಆಡ್ದ, ಜೊತೆಲಿದ್ದವ್ರಿಗೆ ಮೋಸ ಮಾಡ್ದ, ಕಟ್ಕೊಂಡು ಹೆಂಡತಿಗೆ ಅನ್ಯಾಯ ಮಾಡಕ್ ಹೋದ. ಮನುಷ್ಯನೇ ಶಾಶ್ವತ ಅಲ್ಲ ಅಂದಮೇಲೆ ಅವನು ಮಾಡೋ ಮೋಸನೂ ಶಾಶ್ವತ ಅಲ್ಲ. ಸತ್ಯ ಅನ್ನೋ ಬೆಳಕನ್ನ ಯಾರೂ ತಡೆಯೋಕ್ಕಾಗಲ್ಲ. ಅದ್ರ ಪ್ರಯತ್ನ ಮಾಡಿದ್ರು ಯಾವುದೋ ಒಂದು ಚಿಕ್ಕ ಕಾರಣದಿಂದಾದರೂ ಹೊರಗೆ ಬಂದೇ ಬರುತ್ತೆ. ಯಾರೇ ತಪ್ಪು ಮಾಡಿದ್ರು ಪನಿಷ್ಮೆಂಟ್ ಕೊಡ್ತಿದ್ರಿ, ಆದ್ರೆ ಇವನ್ ಮಾಡಿರೋ ತಪ್ಪಿಗೆ ಶೂಟ್ ಮಾಡಿ ಏಜೆ. ನಿನ್ ಬೆಲೆ ಗೊತ್ತಿಲ್ದೇ ಇರೋ ಇಂಥವ್ರನ್ನ ಬರೀ ಶೂಟ್ ಮಾಡಬಾರ್ದು. ಏಜೆ, ಕೈ ಕಾಲ್ ಮುರಿದು ಭಿಕ್ಷೆ ಎತ್ತೋದಕ್ ಬಿಡ್ಬೇಕು. ಏಜೆ 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 ನನಗೆ ಕ್ಷಮಿಸಿ ಏಜೆ, ಗೊತ್ತಿದ್ದ ತಪ್ಪಾಗೋಯ್ತು ಏಜೆ. ಏಜೆ ಕ್ಷಮಿಸಿ ಏಜೆ, ನಾನು ಮಾಡಬಾರ್ದು ತಪ್ಪು ಮಾಡಿಬಿಟ್ಟಿದ್ದೀನಿ. ನನಗೆ ಗೊತ್ತು, ಇದಕ್ಕೆಲ್ಲ ಕಾರಣ ನೀವೇ. ಕಂಡ್ರೆ ತುಂಬ ಭಯ ಇದೆ ನನಗೆ. ಆ ಭಯಕ್ಕೆ ನೀವೇನು ಮಾಡಿಬಿಡ್ತೀರೋ ಅಂತ ಮಾಡಿರೋ ತಪ್ಪನ್ನು ಮುಚ್ಚಾಕೋದಕ್ಕೆ ಇನ್ನೊಂದು ತಪ್ಪು ಮಾಡಿದೆ. ಹೌದು, ನಾನು ತಪ್ಪು ಮಾಡಿದೆ ಅಜಯ್. ದಯವಿಟ್ಟು ಕ್ಷಮಿಸಿ ಅಜಯ್, ನನಗೆ ಕ್ಷಮಿಸ್ಬಿಡಿ. ನನಗೆ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡಿ. ನಾನು ಈ ಊರು ಬಿಟ್ಟೆ ಹೋಗ್ಬಿಡ್ತೀನಿ. ನಾನು ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ಅಜಯ್. ಅಜಯ್ ಏನಾದ್ರು ಮಾತಾಡಿ ಅಜಯ್. ನೀವು ಸೈಲೆಂಟ್ ಆಗಿದ್ರೆ
ನಿಮ್ಮ ಮೌನ ನನ್ನ ಇನ್ನೂ ಕಾಡ್ತಿದ್ದೆ ಅಜೆ. ಅಜೆ ದಯವಿಟ್ಟು ಅಜೆ ಏನಾದ್ರು ಮಾತಾಡಿ ಅಜೆ. ಬಿಟ್ಬಿಡಿ ಅಜೆ, ನನ್ನ ಬಿಟ್ಬಿಡಿ. ಸರಿ ಬಿಡ್ತಾ ಇದೀನಿ, ಹೋಗಿ. ಇಷ್ಟೆಲ್ಲ ತಪ್ಪು ಮಾಡಿರೋ ಇವನ್ನ ಹಾಗೆ ಬಿಡ್ತಿದ್ದೀರಾ ಏಜೆ? ಏನ್ ಮಾಡ್ತಿದ್ದೀರಾ? ಏಜೆ, ನಮ್ಮ ಅಣ್ಣ ಅಂತ ನೀವು ಅವನನ್ನು ಸುಮ್ಮನೆ ಬಿಡೋ ಅವಶ್ಯಕತೆ ಇಲ್ಲ. ಅಣ್ಣ ಇದ್ರಷ್ಟು ಹೋದ್ರಷ್ಟು. ನೀವು ಯಾವುದೇ ನಿರ್ಧಾರ ತಗೊಂಡ್ರು ನನ್ಗದು ಒಪ್ಪಿಗೆ ಇದೆ. ಇಂಥವ್ರನ್ನ ನೋಡಾದ್ರೂ ಸೊಸೈಟಿಲಿ ಹೆಣ್ಮಕ್ಳ ಹತ್ರ ಕೆಟ್ಟದಾಗಿ ಬಿಹೇವ್ ಮಾಡಿದ್ರೆ ಎಂತ ಶಿಕ್ಷೆ ಆಗುತ್ತೆ ಅಂತ ನೋಡಿ ಕಲ್ತ್ಕೊಳ್ಳಿ. ನನ್ನ ಪಾಪಿನೇ, ನನ್ನ ಕಟ್ಕೊನೆ, ನಾನು ಒಪ್ಕೊಳ್ತೀನಿ. ಇವ್ರ ಮಾತು ಕೇಳಿ ನನಗೇನು ಮಾಡಬೇಡಿ ಅಜೆ. ದಯವಿಟ್ಟು ಬಿಟ್ಬಿಡಿ ಅಜೆ, ನನಗೊಂದು ಚಾನ್ಸ್ ಕೊಡಿ ಅಜೆ. ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ಅವು. ಒಂದು ಚಾನ್ಸ್ ಅಜೆ, ನನ್ನನ್ನು ಬಿಟ್ಬಿಡಿ ಅಜೆ. ಉಪ್ಪು ತಿಂದವನು ನೀರು ಕುಡಿಲೇಬೇಕು, ತಪ್ಪು ಮಾಡಿದವನು ಅನುಭವಿಸ್ಲೇಬೇಕು. ಹೋಗು ಅಂತ ಹೇಳಿದ್ನಲ್ಲ, ನನ್ನ ಕಣ್ಮುಂದೆ ಇರಬೇಡ, ಹೋಗ್ತಾ ಇರೋ. ನಿಜವಾಗ್ಲೂ ನೀವು ನನ್ನ ಕ್ಷಮಿಸಿದ್ದೀರಾ? ನನಗೇನು ಮಾಡಲ್ವಾ? ಇನ್ನು 3 ಎಣಿಸ್ತೀನಿ, ಅಷ್ಟರಲ್ಲಿ ಇಲ್ಲಿಂದ ಹೋದ್ಯೋ ಸರಿ. ಅಂದರೆ 1 2 3. ಇದೇ ನಾನು ನಿನ್ನ ಬರ್ಡೇ ಕೊಡ್ತಾ ಇರೋ ಗಿಫ್ಟು. ಇದರಿಂದ ನಿನ್ನ ಲೈಫ್ ತುಂಬ ಚೆನ್ನಾಗಿರುತ್ತೆ, ಯೋಚನೆ ಮಾಡಬೇಡ. ಕಿಶೋರು, ಸರ್ ಗಾಡಿ ರೆಡಿ. ಏನಾಗಬೇಕೋ ಅದಾಗೆ ಆಗತ್ತೆ. ಎವ್ರಿಬಡಿ ರಿಲ್ಯಾಕ್ಸ್. ಏಜೆ ನನಗೇನಾದ್ರು ಮಾಡಿದ್ರು ಭಯ ಆಗ್ತಾ ಇರ್ಲಿಲ್ಲ. ಇದೊಂದು ನಾರ್ಮಲ್ ರಿಯಾಕ್ಷನ್ ಅಲ್ಲ. ಮುಂದೆ ಇನ್ನೇನ್ ಗಂಡಾಂತರ ಕಾದಿದ್ಯೋ, ಇನ್ನೇನ್ ಮಾಡ್ತಾನೋ, ಪುಕ ಪುಕ ಅಂತ ಇದೆ ನನಗಂತೂ.
ಅವ್ನು ಯಾಕೆ ನನಗೆ ಸುಮ್ಮನೆ ಬಿಟ್ಟು ಕಳಿಸ್ದ ಭಗವಂತ. ಮೋಸ್ಟ್ಲಿ ಏಜಿಗೆ ನನ್ನ ಮೇಲೆ ಭಯ ಇದೆಯಾ? ಭಯ ಇರಲೇಬೇಕು. ಯಾಕಂದರೆ ಮನೇಲಿ ಇಟ್ಕೊಂಡೇ ಅಷ್ಟೊಂದು ಕುತಂತ್ರ ಮಾಡಿದವನು ನಾನು. ಇನ್ನು ಮನೆಯವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಮಾಡಿಬಿಡ್ತೀನಿ ಅಂತ ನಾನು ಕದರಿಗೆ ಹೆದರ್ಕೊಂಡು ನನ್ನನ್ನು ಸುಮ್ಮನೆ ಬಿಟ್ಟು ಕಳಿಸಿರ್ಬೇಕು. ಎಸ್, ಆದರೂ ಏಜಿಗೆ ನನ್ನ ಮೇಲೆ ಒಂದು ಭಯ ಇದೆ. ಇನ್ನೇನು ನನ್ನ ಗುರಿನ ರೀಚ್ ಆಗಬೇಕು ಅಷ್ಟರಲ್ಲಿ ರೇವತಿ ಲೀಲಾ ಗಂಡಾಂತರದಿಂದ ಪ್ಲಾಡಿ. ನಾಟ್ ಎನ್ ಇಶ್ಯೂ, ನೋ ಪ್ರಾಬ್ಲಮ್. ಇಷ್ಟು ದಿನ ಮನೆ ಒಳಗಡೆ ಇದ್ಬಿಟ್ಟು ಇಷ್ಟೆಲ್ಲ ಕುತಂತ್ರಗಳು ಮಾಡ್ತಿದ್ದೆ. ಇನ್ಮೇಲೆ ಮನೆ ಆಚೆಗಡೆಯಿಂದಾನೆ ನನ್ನ ಶಕುನಿ ಆಟನ ತೋರಿಸ್ತೀನಿ. ಯಾಕೆ ಬೇಕು? ಮೊದಲು ಎಸ್ಕೇಪ್ ಆಗ್ಬಿಡೋಣ. ಮೊದಲೇ ಮೆಂಟಲ್ ಸವಾಸ ಅದು. ಅಯ್ಯೋ, ಇಷ್ಟೊತ್ತಾಯ್ತು, ಇವಳು ಯಾಕೆ ಇನ್ನೂ ಬಂದಿಲ್ಲ? ಇವಳನ್ನ ಫಂಕ್ಷನ್ಗಂತೂ ಕರೆದಿಲ್ಲ. ಕೇಕ್ ಕೊಟ್ಬಿಟ್ಟು ಬರಕ್ಕೆ ಇಷ್ಟೊತ್ತಾ? ಕೂತ್ಕೊಂಡು ಆರಾಮ್ಸೆ ಇನ್ನೊಂದು ಕೇಕ್ ಮಾಡ್ಬೋದಿತ್ತು. ಏನ್ ಮಾಡ್ತಿದ್ದಾಳೆ ಇವಳು? ಎಷ್ಟು ಫೋನ್ ಮಾಡಿದ್ರೆ ಎತ್ತುತ್ತಾ ಇಲ್ಲ ಅವಳು. ಲೇಟ್ ಆದ್ರೂ ಪರವಾಗಿಲ್ಲ, ಒಂದು ಫೋನ್ ಮಾಡಕ್ಕೆ ಏನು ಇವಳಿಗೆ? ಒಬ್ಳೆ ಬೇರೆ ಹೋಗಿದ್ದಾಳೆ. ಹೆದರಿಕೆ ಆಗ್ತಿದೆಯಲ್ಲ ನನಗೆ. ದೇವ್ರೆ, ಫೋನ್ ಇತ್ತೆ. ಕೌಸಲ್ಯ, ಯಾಕೆ ಎಷ್ಟು ಟೆನ್ಷನ್ ಅಲ್ಲಿ ಇದೆಯಾ? ಏನಾಯ್ತು? ಅದು ರೇವತಿ ಹೊರಗಡೆ ಹೋಗಿದ್ದಾಳೆ ರೀ. ದುಡಿಯೋ ಗಂಡ ಮನೆಗೆ ಬಂದಾಯ್ತು, ಇವಳು ಇನ್ನೂ ಮನೆಗೆ ಬಂದಿಲ್ಲ ನೋಡಿ. ಅವಳು ಇಷ್ಟೊತ್ತಲ್ಲಿ ರೇವತಿ ಹೊರಗೋದ್ಲಾ? ಎಲ್ಲಿಗೆ ಹೋದ್ಲೆ? ಅಯ್ಯೋ, ಹೊರಗಡೆ ಅಂದ್ರೆ ಏಜೆ ಮನೆಗೆ ಹೋಗಿದ್ದಾಳೆ ರೀ, ಕೇಕ್ ಕೊಡೋದಿಕ್ಕೆ. ಅಯ್ಯೋ, ಏಜೆ ಮನೆಗೆ ಹೋದ್ಲಾ? ಇಲ್ಲಿಗಿಂತ ಅಲ್ಲೇ ಕ್ಷೇಮವಾಗಿರ್ತಾಳೆ ಬಿಡು, ಗಾಬರಿ ಆಗ್ಬೇಡ, ಆರಾಮಾಗಿ ಬರ್ತಾಳೆ. ಹಾ, ನೀವು ಗಂಡಸ್ರೆ ಎಷ್ಟು ರೀ? ಮಗಳು ಮನೆಗೆ ಬಂದಿಲ್ಲ ಅಂತ ನಾನು ಟೆನ್ಷನ್ ಮಾಡ್ಕೊಂಡಿದ್ರೆ ಏನು ಟೆನ್ಷನ್ ಮಾಡ್ಕೊಂಡ್ರೆ ಆರಾಮಾಗಿರು ಅಂತ ಹೇಳ್ತಾ ಇದ್ದೀರಾ. ನಿಮ್ಗೆ ಜವಾಬ್ದಾರಿ ಅನ್ನೋದೇ ಇಲ್ಲ. ನೀವೊಂದ್ಸರಿ ಕಾಲ್ ಮಾಡಿ ನೋಡಿ. ಅಲ್ಲ, ನೀವು ಹೆಣ್ಮಕ್ಳು ಬರೀ ಕಲ್ಪನೆ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಅದೇ ನಿಜ ಅಂತಾನು ನಂಬ್ತಿರಲ್ಲ. ಅಕ್ಕ ತಂಗಿ ಮಧ್ಯೆ ಏನೋ ಮಾತಾಡೋದಿರುತ್ತೆ, ನೀ ಗಾಬರಿ ಆಗ್ಬೇಡ. ನಾ ಫ್ರೆಶ್ ಆಗಿ ಬರ್ತೀನಿ, ಊಟಕ್ಕೆ ರೆಡಿ ಮಾಡು ಬಾ. ರೇ, ಈ ಚಂದ್ರಶೇಖರ್ ಸ್ವಾಮಿಗಳನ್ನ ಕಟ್ಕೊಂಡು ಏಕ್ತಿದ್ದೀನಲ್ಲ, ಅದು ನನ್ನ ಕರ್ಮ. ನನ್ನ ಚಿಂತೆ ನನ್ಗಾದ್ರೆ ಇವ್ರು ಊಟದ ಚಿಂತೆ ಅಂತೆ. ಇವಳೊಬ್ಳು ಸ್ಟುಪಿಡ್ ಗರ್ಲ್, ನೀನಂಗೂ ಫೋನ್ ಮಾಡ್ಬೇಡ ಅಂತ ಹೇಳ್ಬಿಟ್ಟಿದ್ದಾಳೆ. ಇನ್ಯಾರಿಗೆ ಮಾಡ್ಲಿ ನಾನು? ಏಜಾಗ ಮಾಡಕ್ ಹೋಗ್ಲಿ? ಬರ್ಲಿ ಮನೆಗೆ. ಮೊದಲು ಕೈಕಾಲೆಲ್ಲ ಮುರಿದು ರೂಮಲ್ಲಿ ಸೇರಿಸ್ಬಿಟ್ಟು ಆಮೇಲೆ ಕೇಳ್ತೀನಿ ಯಾಕೆ ಲೇಟಾಗಿ ಬಂದೆ ಅಂತ. ಏನೋ ತಿಳ್ಕೊಂಡ್ಬಿಟ್ರವಳು ನನ್ನನ್ನು. ಟೆನ್ಷನ್ ಕೊಡ್ತಾ ಇದ್ದಾಳೆ. ಇವಪ್ಪಂಗೆ ಬೇರೆ ಊಟ ಕೊಡಬೇಕು. ನಡೆದಿದ್ದೆಲ್ಲ ಕಣ್ಮುಂದೆನೇ ಇದೆ. ವಿಷಯ ಏನು ಅಂತ ಗೊತ್ತಾದ ಮೇಲೆ ಸುಮ್ಮನೆ ಇದ್ರೆ ಅದು ತಪ್ಪಾಗುತ್ತೆ ಅಲ್ವಾ ಸರ್? ನನಗೇನು ಅರ್ಥ ಆಗ್ತಿಲ್ಲ ಏಜೆ. ಅರ್ಥ ಆಗುತ್ತೆ ಸರ್. ತಪ್ಪು ಮಾಡದೇ ಇದ್ರು ನೀ ತಪ್ಪು ಮಾಡಿದ್ಯಾ ಅಂತ ಆರೋಪ ಹೊರಿಸೋದು ಎಷ್ಟು ಸರಿ ಸರು? ತುಂಬಾ ದೊಡ್ಡ ತಪ್ಪು ಏಜೆ. ಗುಡ್. ಸೊ ಹಾಗಾದ್ರೆ ನಿನ್ನ ಪ್ರಕಾರ ತಪ್ಪು ಮಾಡದೇ ಇದ್ದವ್ರಿಗೆ ಶಿಕ್ಷೆ ಆದರೆ ಅದಿನ್ನ ದೊಡ್ಡ ತಪ್ಪು, ರೈಟ್? ಹೌದು ಏಜೆ. ಏಜೆ, ಇದೆಲ್ಲ ಯಾಕೆ ಕೇಳ್ತಾ ಇದ್ದೀರಾ?
ಏನಾಯ್ತು? ಬರ್ತೀನಿ, ಅಲ್ಲಿಗೆ ಬರ್ತೀನಿ. ಸರು, ತಪ್ಪು ಮಾಡದೇ ಇರೋರ ಹತ್ರ ಕ್ಷಮೆ ಕೇಳಿಸ್ಕೊಳ್ಳೋದು ಅದು ತಪ್ಪು ಏಜೆ. ವೆರಿ ಗುಡ್. ಹಾಗಾದ್ರೆ ನೀನು ತಪ್ಪು ಮಾಡಿದ ಮೇಲೂ ಯಾಕಿನ್ನೂ ಕ್ಷಮೆ ಕೇಳಿಲ್ಲ? ಏಜೆ, ಸರು ಏನ್ ತಪ್ಪು ಮಾಡಿದಾಳೆ ನಮಗೆ ಅರ್ಥ ಆಗ್ತಿಲ್ಲ. ಅವತ್ತು ರೇವತಿ ವಿಚಾರದಲ್ಲಿ ಅಷ್ಟೆಲ್ಲ ಹೇಳಿದ್ಮೇಲೆ ಲೀಲಂದೇ ತಪ್ಪು ಅಂತ ಕೆನ್ನೆಗೆ ಹೊಡೆಯಕ್ಕೆ ಹೋಗಿದ್ದು ಸರ್. ಲೀಲಾ ಅವರೇ ಹೇಳಿರೋ ಪ್ರಕಾರ ನಾನು ಅವ್ರಿಗೆ ಶಿಕ್ಷೆ ಕೊಟ್ಟೆ. ಅದಾದಮೇಲೆ ಲೀಲಾ ಕ್ಷಮೆ ಕೇಳಿಲ್ಲ ಅಂತ ಹಬ್ಬದ ದಿನ ಪೂಜೆಗೆ ಬರದೆ ಲೀಲನ ಹತ್ರ ಕ್ಷಮೆ ಕೇಳಿಸ್ಕೊಂಡು ಆಮೇಲೆ ಪೂಜೆಗೆ ಬಂದಿತ್ತು ಸರ್. ಹೌದಾ? ಬಟ್ ಅವತ್ತಿನ ಸಿಚುವೇಶನ್ಗೆ ಯಾರ್ದು ತಪ್ಪು ಅಂತ ಗೊತ್ತಿರಲಿಲ್ಲ. ಸೊ ನೀನು ರಿಯಾಕ್ಟ್ ಮಾಡಿದ್ದು ಸರಿನೇ ಇತ್ತು ಅಂತ ಅನ್ಕೊಳ್ಳೋಣ. ಆದರೆ ಇವತ್ತು ತಪ್ಪು ಯಾರ್ದು ಅಂತ ಪ್ರೂವ್ ಆಗಿದೆ. ಹಾಗಿದ್ಮೇಲೆ ನೀನು ಲೀಲನ್ನ ಕ್ಷಮೆ ಕೇಳಲಿಲ್ಲ ಅಂದರೆ ಸಿಚುವೇಶನ್ ಬ್ಯಾಲೆನ್ಸ್ ಆಗೋದಾದರೂ ಹೇಗೆ ಸರು? ಏಜೆ, ದೇವ್ ಹೀಗೆ ಮಾಡಿರೋದಕ್ಕೆ ಸರು ಮೊದಲೇ ನೊಂದ್ಕೊಂಡಿದ್ದಾಳೆ. ಈಗ ಈ ನೋವು ನಿಮಗೆ ಈಗ ಆಗ್ತದೆ, ಆದರೆ ಲೀಲಾಗೆ ಆ್ಯಕ್ಚುಲಿ ಲೀಲಾ ತಪ್ಪಿಲ್ಲ ಅಂತ ಗೊತ್ತಾದ ತಕ್ಷಣನೇ ಸಾರಿ ಕೇಳಬೇಕಿತ್ತು. ಬಟ್ ನೆವರ್ ಟು ಲೇಟ್. ಸರು, ಲೀಲನ್ನ ಸಾರಿ ಕೇಳು. ಸರು, ನಿಮಗೆ ನೋವಾಗಿದೆ ಅಂತ ನನಗೆ ಅರ್ಥ ಆಗುತ್ತೆ. ಅಣ್ಣನ ಮೇಲಿನ ನಂಬಿಕೆಯಿಂದ ನಾನವತ್ತು ತಪ್ಪಾಗಿ ಮಾತಾಡ್ಬಿಟ್ಟೆ. ರಿಯಲಿ ಸಾರಿ. ಇರ್ಲಿ ಸರು, ಈ ದಿನ ಬರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಯಾಕಂದ್ರೆ ಸತ್ಯ ನನ್ನ ಪರವಾಗಿತ್ತು. ಯಾರು ಮೋಸ ಮಾಡ್ತಾರೋ ಅವ್ರ ಜೊತೆ ಗೆಲುವು ಟೆಂಪ್ರವರಿ ಫ್ರೆಂಡ್ ಆಗಿರುತ್ತೆ. ಆದರೆ ಯಾರ ಜೊತೆ ಸತ್ಯ ಇರುತ್ತೋ ಅವ್ರ ಜೊತೆ ಗೆಲುವು ಅನ್ನೋದು ಪರ್ಮನೆಂಟ್ ಫ್ರೆಂಡ್ ಆಗಿರುತ್ತೆ. ಆಗ್ಲೇ ಅದು ಶಾಶ್ವತವಾಗಿ ಉಳಿಯೋದು. ಈಗಲಾದ್ರೂ ನಿಂಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ಇನ್ಮುಂದೆ ಹೀಗಾಗದೇ ಇರೋ ಹಾಗೆ ನೋಡ್ಕೊಳ್ಳಿ ಸರು. ಪ್ರತಿಯೊಬ್ಬ ತಂಗಿನೂ ತನ್ನ ಅಣ್ಣನಲ್ಲಿ ಅಪ್ಪನ ಕಾಣೋದಕ್ಕೆ ಬಯಸ್ತಾರೆ.
ವೆರಿ ಅನ್ಫಾರ್ಚುನೇಟ್. ದೇವಿಂದ ನಿನಗೆ ಅದು ಸಿಗ್ಲಿಲ್ಲ. ಈ ಥರ ಒಬ್ಬ ಅಣ್ಣ ಇದ್ದ ಅನ್ನೋದನ್ನು ಮರ್ತು ಬಿಡು ಸರ್. ಬಟ್ ಡೋಂಟ್ ವರಿ, ನಾವೆಲ್ಲ ಇದ್ದೀವಿ ನಿನ್ನ ಜೊತೆ.